ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಾಖ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀ ಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿನೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಆತ್ಮೀಯ ಮಿತ್ರವೃಂದಕ್ಕೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಆತ್ಮೀಯರೇ, ಜೀವನದಲ್ಲಿ ಬೆಳಕು ಜ್ಞಾನದ ಸಂಕೇತ. ಆ ಜ್ಞಾನದಿಂದಲೇ ಆನಂದ ಪ್ರಾಪ್ತಿಯಾಗುತ್ತೆ. ಅಂತಹ ಶುಭವಾದ ಜ್ಞಾನ ಮತ್ತು ಆನಂದದ ಸಮ್ಮೇಳ ಹಬ್ಬವೇ ಈ ಒಂದು ದೀಪಾವಳಿ. ಇಂತಹ ಶುಭ ದಿನದಲ್ಲಿ ಅತ್ಯಧಿಕವಾಗಿರತಕ್ಕಂಥ ಅಮೂಲ್ಯವಾದ ದೀಪಾವಳಿಯ ಮಹತ್ತರವನ್ನು ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆತ್ಮೀಯರೇ, ಕಾಂಚಿ ಕಾಮಕೋಟಿ ಪೀಠ ಜ್ಞಾನದ ಆಗರವಾಗಿದೆ. ಅಂತಹ ಕಾಂಚಿ ಕಾಮಕೋಟಿ ಪೀಠದ ಸ್ಥಾಪನೆ ಮಾಡಿರತಕ್ಕಂಥವರು ಶ್ರೀ 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 ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು. 2500 ವರ್ಷಗಳ ಪೂರ್ವದಲ್ಲಿ ಈ ಜಗತ್ತಿಗೆ ಜ್ಞಾನವನ್ನು, ಬೆಳಕನ್ನು ನೀಡುವಂತಹ ಸಂಪೂರ್ಣವಾದ ಬಾಧ್ಯತೆಯನ್ನು ತೆಗೆದುಕೊಂಡು ಈ ವಿಶ್ವದಲ್ಲೆಲ್ಲೂ ಸಹಿತ ಜ್ಞಾನ ಪ್ರಸಾರವನ್ನು ಮಾಡಿರತಕ್ಕಂಥ ಆದಿಗುರು ಶ್ರೀ ಶಂಕರರು. ಕಾಂಚಿ ಕಾಮಕೋಟಿ ಪೀಠದಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆತ್ಮೀಯರೇ, ನಮ್ಮ ದೇಶದಲ್ಲಿ ಯತೀಶ್ವರರು ಪ್ರತಿದಿನ ಸ್ನಾನವನ್ನು ಮಾಡ್ತಾರೆ, ಆದರೆ ಅಭ್ಯಂಗ ಸ್ನಾನ ಮಾಡುವುದಿಲ್ಲ. ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲ್ಲ. ಆದರೆ ದೀಪಾವಳಿ ದಿವಸ ಮಾತ್ರ ಪ್ರತಿಯೊಬ್ಬ ಯತಿಯು ತಲೆಗೆ ಎಣ್ಣೆ ಹಚ್ಕೊಂಡು ನರಕ ಚತುರ್ದಶಿ ದಿವಸ ಪ್ರಾತಃ ಕಾಲದಲ್ಲಿ ಬಹಳ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇರತಕ್ಕಂಥ ವಂದನೆಗಳನ್ನು ಸ್ವೀಕಾರವನ್ನು ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡ್ತಾರೆ. ಇದರ ಕಾರಣ ಏನುಂಟು? ಆ ಒಂದು ಎಣ್ಣೆಯಲ್ಲಿ ಮಹಾಲಕ್ಷ್ಮಿ ವಾಸವಿರುತ್ತಾಳೆ ಅವತ್ತು. ಆನಂತರ ಪವಿತ್ರವಾದ ಜಲದಲ್ಲಿ ಎಲ್ಲ ನದಿಗಳಲ್ಲಿಯೂ ಸಹಿತ ಗಂಗೆ ಆಗರವಾಗಿರುತ್ತಾಳೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಯತಿಗಳು ಸಹಿತ ಅಭ್ಯಂಗ ಸ್ನಾನವನ್ನು ಮಾಡಬೇಕು ನರಕ ಚತುರ್ದಶಿ ದಿವಸ. ಈ ದೀಪಾವಳಿ ಹಬ್ಬ ಈ ವರ್ಷ ಕಾಂಚಿ ಕಾಮಕೋಟಿ ಪೀಠಕ್ಕೆ ವಿಶೇಷವಾದ್ದು. ಕಾರಣ 71ನೇ ಪೀಠಾಧಿಪತಿಗಳಾಗಿ ಶ್ರೀ ಸತ್ಯಚಂದ್ರಶೇಖರ ಸರಸ್ವತಿ ಸ್ವಾಮಿಗಳವರು ವಿರಾಜಮಾನವಾಗಿದ್ದಾರೆ. ಅವರಿಗೆ ಕಾಂಚಿ ಕಾಮಕೋಟಿ ಪೀಠದಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ಒಂದು ಶುಭ ದೀಪಾವಳಿ
ನಮಗೆಲ್ಲರಿಗೂ ಸಹಿತ ಆನಂದದಾಯಕವಾಗಿರ್ತಕ್ಕಂಥದ್ದು. ಈ ಒಂದು ದೀಪಾವಳಿ ಕತ್ತಲಿನ ಮೇಲೆ ಬೆಳಕು ಸಾಧಿಸಿರ್ತಕ್ಕಂತಹ ಒಂದು ವಿಜಯದ ಸಂಕೇತ. ಈ ಹಬ್ಬವನ್ನು ನಾವು ಧನತ್ರಯೋದಶಿಯಿಂದ ಮೊದಲುಕೊಂಡು ಶ್ರೇಷ್ಠವಾಗಿರತಕ್ಕಂಥ ಬಲಿಪಾಡ್ಯ ಮತ್ತು ಭಗಿನಿ ಹಸ್ತಭೋಜನ ಅನ್ನುವಂಥದ್ದು, ಅಂದರೆ ಅಕ್ಕನ ಬಿದಿಗಿ ಭಾವನ ತದಿಗಿ ಅಂತೇವೆ ಕರ್ನಾಟಕದಲ್ಲಿ. ಮೊದಲನೇ ದಿನ ತ್ರಯೋದಶಿ ದಿವಸ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ಒಳಗೆ ರಾತ್ರಿ ಪರಮೇಶ್ವರ ಅತ್ಯಂತ ಪ್ರಿಯವಾಗಿರತಕ್ಕಂಥ ತ್ರಯೋದಶಿ ಅವತ್ತು ಶಿವಾಭಿಷೇಕಗಳನ್ನು ಮಾಡಿ ರುದ್ರಾಭಿಷೇಕದಿಂದ ಪರಮೇಶ್ವರನನ್ನು ನಾವು ಸಂಪ್ರೀತಿಗೊಳಿಸ್ತೇವೆ. ಅದನ್ನು ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ. ಮಾರನೇ ದಿನ ಚತುರ್ದಶಿ ಬೆಳಗಿನ ಜಾವದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಕ್ಕ ತಂಗಿಯರೆಲ್ಲರೂ ಸೇರಿ ಮಕ್ಕಳಿಗೆ ಹಿರಿಯರಿಗೆ ಆ ಒಂದು ಅಭ್ಯಂಗ ಸ್ನಾನಕ್ಕೆ ಬೇಕಾಗಿರ್ತಕ್ಕಂಥ ಏರ್ಪಾಟುಗಳು ಮಾಡ್ತಾರೆ. ತಲೆಗೆ ಎಣ್ಣೆ ಹಚ್ಚಿ ಆ ನಂತರ ಹಾರತಿಗಳನ್ನು ಹಾಡ್ತಾ ಹಾಡುಗಳನ್ನು ಹಾಡಿ ಸಂತೋಷಪಡಿಸಿ ಮನೆಯ ಮುಂಭಾಗದಲ್ಲಿ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡ್ತಾರೆ ಮತ್ತು ಮನೆಯ ದ್ವಾರಕ್ಕೆ ಹೂಮಾಲಗಳಿಂದ ಮತ್ತು ಮಾವಿನ ಎಲೆಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಮನೆಯೆಲ್ಲವೂ ಸಹಿತ ಲಕ್ಷ್ಮಿಗೆ ಸ್ವಾಗತವನ್ನು ಬಯಸುತ್ತೆ. ಈ ರೀತಿಯ ನರಕ ಚತುರ್ದಶಿ ದಿವಸ ಅಭ್ಯಂಗ ಸ್ನಾನವಾದ ನಂತರ ಎಲ್ಲರೂ ಹಿರಿಯರಿಂದ ಕೊಡಲ್ಪಟ್ಟಿರತಕ್ಕಂಥ ನೂತನ ವಸ್ತ್ರಗಳನ್ನ ಧರಿಸಿ ಹಿರಿಯರಿಗೆ ವಂದನೆಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವತಾ ಮೂರ್ತಿಗಳ ದರ್ಶನ ಮಾಡ್ಕೊಳ್ತಾರೆ. ರುಚಿ ರುಚಿಯಾದ ಆಹಾರ ಪದಾರ್ಥಗಳು ಮನೆಯಲ್ಲಿ ಬಿಸಿ ಬಿಸಿಯಾಗಿ ಸೇವನೆ ಮಾಡಿ ಎಲ್ಲರೂ ಆನಂದದಿಂದ ಸಡಗರದಿಂದ ಪಟಾಕಿಗಳನ್ನು ಬಿಟ್ಟು ಆ ಒಂದು ಶಬ್ದಗಳಲ್ಲಿ ಆನಂದವನ್ನು ಪಡ್ತಾರೆ. ನಂತರ ಬರ್ತಾ ಇರತಕ್ಕಂಥ ಅಮಾವಾಸ್ಯೆಯ ಮಾರನೇ ದಿನ ಅವತ್ತು ಆಂಧ್ರ ಪ್ರದೇಶದಲ್ಲಿ ಈಶ್ವರನಿಗೆ ಪ್ರಿಯವಾಗಿರತಕ್ಕಂಥ ಕೇದಾರ ವ್ರತ ಅನ್ನುವುದನ್ನು ಮಾಡ್ತಾರೆ. ಮತ್ತೆ ಮನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಮಹಾಲಕ್ಷ್ಮಿ ಪೂಜೆ ಆಗುತ್ತೆ ಸಾಯಂಕಾಲ ಸಮಯದಲ್ಲಿ. ಮತ್ತು ಆ ವಿಶೇಷವಾಗಿರತಕ್ಕಂಥ ಅತಿಥಿಗಳನ್ನು ಬರಮಾಡಿಕೊಂಡು ಅವರಿಗೆ ಸ್ವೀಟ್ ಸಿಹಿಗಳನ್ನು ಕೊಡ್ತಾ ಅನೇಕವಾಗಿರತಕ್ಕ ಉಡುಗೊರೆಗಳನ್ನು ನೀಡಿ ಆನಂದದಿಂದ ಒಬ್ಬರೊಬ್ಬರನ್ನ ಪ್ರತಿಸ್ಪಂದಿಸುತ್ತಾ ಆನಂದ ಪರವಶರಾಗ್ತಾರೆ. ಮಾರನೇ ದಿನವಾಗಿರ್ತಕ್ಕಂಥ ಬಲಿಪಾಡ್ಯಮಿ ಏನಿದೆ, ಬಲಿಪಾಡ್ಯಮಿ ಬಲಿಚಕ್ರವರ್ತಿಯನ್ನ ಮಹಾವಿಷ್ಣು ಪಾತಾಳ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಯಾವ ಜಗತ್ತಿನೆಲ್ಲವನ್ನು ಸಹಿತ ಭಗವಾನ್ ವಿಷ್ಣುವಿಗೆ ಪದಾರ್ಪಣೆಯನ್ನು ಮಾಡಿರ್ತಕ್ಕಂಥ ಅಂದ್ರೆ ಎಲ್ಲವನ್ನು ಸಮರ್ಪಣೆಯನ್ನು ಮಾಡಿದ್ದಾನೆ. ತ್ಯಾಗಕ್ಕೆ ಸಂಕೇತವಾದದ್ದು ಬಲಿಪಾಡ್ಯಮಿ. ಇದನ್ನ ಬಲಿ ಪ್ರತಿಪದ ಅಂತ ಕೂಡ ಕರೀತಾರೆ. ಆ ನಂತರ ಅಕ್ಕ ಸಹೋದರಿಯರು ಮತ್ತು ಎಲ್ಲರೂ ಭಾವ ಹೊಸದಾಗಿ ಬಂದಿರತಕ್ಕಂಥ ಅಳಿಯಂದರು ಎಲ್ಲರೂ ಆನಂದ ಪರವಶರಾಗಿ ಅಕ್ಕನ ಬಿದಿಗಿ ಭಾವನ ತದಿಗಿ ಅನ್ನುವಂಥದ್ದನ್ನೆಲ್ಲ ಮಾಡ್ತೇವೆ. ಈ ರೀತಿ ಸುಂದರವಾಗಿರ್ತಕ್ಕಂಥ ಈ ಒಂದು ದೀಪಾವಳಿ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಆತ್ಮೀಯರೇ, ನರಕ ಚತುರ್ದಶಿಯ ವಿಶೇಷವಾಗಿಯೂ ಮತ್ತು ಪುರಾಣದ ವಿಷಯವಾಗಿಯೂ ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗಿದ್ದು ಮುಖ್ಯವಾಗಿದೆ. ಆತ್ಮೀಯರೇ, ಭಾರತೀಯ ಸಂಸ್ಕೃತಿಗೆ ಪ್ರತಿಬಿಂಬಿಸುವಂತಹದ್ದು ಯಾವುದು ಅಂದರೆ ಈ ಹಬ್ಬಗಳೇ. ಆನಂದೋತ್ಸಾಹದಲ್ಲಿ ಜಾತಿ ಕುಲ ಮತ ವರ್ಗ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದಾಗಿ ಸಮೈಕ್ಯವಾಗಿ ಮಾಡುವಂತಹ ದಿವ್ಯವಾದ ದೀಪಾವಳಿ. ಈ ಜಗತ್ತಿನ ಜಾಗೃತಿ ಮಾಡ್ತಾ ಇರತಕ್ಕಂಥ ಚೈತನ್ಯ ದೀಪಗಳ ಶೋಭೆ. ನರಕಾಸುರನನ್ನುವಂಥ ರಾಕ್ಷಸನನ್ನ ಶ್ರೀ ಮಹಾವಿಷ್ಣು ಶ್ರೀಕೃಷ್ಣನು ಸಂಹಾರವನ್ನು ಮಾಡಿರತಕ್ಕಂಥದ್ದು ನರಕ ಚತುರ್ದಶಿ. ಇದಕ್ಕೆ ಕಾರಣ ಏನಿದೆ? ಹಿಂದೆ ಕಶ್ಯಪ ಪ್ರಜಾಪತಿಯ ಮಗನಾಗಿರ್ತಕ್ಕಂತಹ ಹಿರಣ್ಯಾಕ್ಷನು ಈ ಭೂಮಿಯನ್ನೆಲ್ಲವನ್ನು ಸಹಿತ ಸಾಗರ ಮಧ್ಯದಲ್ಲಿ ಅಡಗಿಸುತ್ತಿರುವಾಗ ಎಲ್ಲ ದೇವತೆಗಳು ಋಷಿಗಳು ಮಹಾವಿಷ್ಣು ಪ್ರಾರ್ಥಿಸಲಿಕ್ಕಾಗಿ ಮಹಾವಿಷ್ಣು ಭೂವರಾಹ ಅವತಾರವನ್ನು ತಾಳಿ ತನ್ನ ಕೋರೆ ಹಲ್ಲುಗಳಿಂದ ಭೂಮಿಯನ್ನು ಮೇಲಕ್ಕೆ ತಿಂದಿದ್ದಾನೆ. ಆ ಸಂದರ್ಭದಲ್ಲಿ ಭೂಮಿಯ ಜೊತೆಗೆ ಶ್ರೀ ಮಹಾವಿಷ್ಣು ಪ್ರಣಯದ ಸಂಕೇತವಾಗಿಯೇ ನರಕಾಸುರನು ಹುಟ್ಟಿದ. ಅದು ಸಾಯಂ ಸಮಯದಲ್ಲಿ ಹುಟ್ಟಿರುವುದರಿಂದ ಇವನಿಗೆ ಆಸುರಿ ಭಾವನೆಗಳು ಬಂದವು. ಆನಂತರ ಆ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ ವರಾಹ ದೇವನಿಗೆ, ನನ್ನ ಮಗನನ್ನು ಕೊಲ್ಲಬಾರದು ಅಂತ ಕೇಳಿದಾಗ ಆವಾಗ ಒಂದು ವರವನ್ನು ನೀಡ್ತಾನೆ.
ತಾಯಿಯಿಂದಲೇ ಈತನಿಗೆ ಸಂಹಾರವಾಗ್ತಾನೆ ಅಂತ ಹೇಳ್ತಾನೆ. ಕಾಲ ಉರುಳಿ ಹೋಯಿತು. ಆನಂತರ ನರಕಾಸುರನು ತನಗೆ ತಾಯಿಯಿಂದಲೇ ಮರಣವಿದೆ ಅಂತ ತಿಳಿಕೊಂಡು ತಾಯಿ ಎಂದೂ ಸಹಿತ ನನ್ನ ವಧ ಮಾಡಲಾರದು ಅಂತ ತಿಳಿದು ದೇವತೆಗಳಿಗೆ ಮತ್ತು ಋಷಿಗಳಿಗೆ ಅನೇಕವಾಗಿರತಕ್ಕಂಥ ತಾಪತ್ರಯಗಳನ್ನು ನೀಡ್ತಾ ಇರ್ತಾನೆ. ಆನಂತರ ದ್ವಾಪರ ಯುಗದಲ್ಲಿ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥಿಸಲಿಕ್ಕಾಗಿ ದೇವೇಂದ್ರಾದಿಗಳು ಆಗ ಶ್ರೀಕೃಷ್ಣ ಪರಮಾತ್ಮನು ನರಕಾಸನ ಸಂಹಾರವನ್ನು ಮಾಡಲಿಕ್ಕಾಗಿ ಪ್ರಾಗ್ಜ್ಯೋತಿಷ್ಯಪುರ ಅನ್ನೋದಕ್ಕೆ ಹೊರಡ್ತಾನೆ. ಅಸ್ಸಾಂನಲ್ಲಿ ಇದೆ ಅದು. ಆನಂತರ ಆತನಿಗೆ ಸಹಾಯಕವಾಗಿ ಸತ್ಯಭಾಮೆ ನಾನೂ ಬರ್ತೇನೆ ಅಂತ ಹೇಳ್ತಾಳೆ. ಆವಾಗ ಭೂದೇವಿಯೇ ಸತ್ಯಭಾಮವಾಗಿ ಅವತಾರ ಮಾಡಿದಾಳೆ. ಆ ಯುದ್ಧದಲ್ಲಿ ನರಕಾಸುರನಿಗೂ ಕೃಷ್ಣನಿಗೆ ಭಯಂಕರವಾದ ಹೋರಾಟವನ್ನು ನಡೆದು ಕೃಷ್ಣನ ಮೂರ್ಛಿತನಾಗುವಂತ ನಟನೆ ಮಾಡ್ತಾನೆ. ಆ ನಂತರ ಸತ್ಯಭಾಮೆ ತನ್ನ ಪತಿಗೆ ಬಂದಿರತಕ್ಕಂಥ ಆಪತ್ತನ್ನು ನಿವಾರಣೆ ಮಾಡಲಿಕ್ಕಾಗಿ ತಾನು ಯುದ್ಧವನ್ನು ಮಾಡಿ ನರಕಾಸುರನ ಕೊಲ್ತಾಳೆ. ಈ ರೀತಿಯಾಗಿ ನರಕಾಸುರ ವಧ ಆಗುತ್ತೆ. ಆವಾಗ ತನ್ನಿಂದ ಆಗಿರ್ತಕ್ಕಂಥ ಈ ಒಂದು ಅನಾಹುತಕ್ಕೆ ಸತ್ಯಭಾಮೆ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗನ ಹೆಸರಿನಿಂದಾದರೂ ಈ ದಿನ ಇರಲಿ ಅಂತ ಹೇಳಿದಾಗ ಅದನ್ನು ನಾವು ನರಕಾಸುರ ಮರಣವಾಗಿರ್ತಕ್ಕಂಥ ದ್ಯೋತಕವಾಗಿ ನರಕ ಚತುರ್ದಶಿ ಅನ್ನೋದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಈ ದೀಪಾವಳಿ ಹಬ್ಬ ಅನೇಕ ಪುರಾಣಗಳಿಗೆ ಸಂಕೇತಕವಾಗಿದೆ. ಲಂಕಾದೊಳಗೆ ರಾವಣ ಸಂಹಾರವನ್ನು ಮಾಡಿದಂತ ಶ್ರೀರಾಮಚಂದ್ರ ಸತಿ ಸಮೇತವಾಗಿ ಅಯೋಧ್ಯೆಗೆ ತಿರುಗಿ ಬರ್ತಾನೆ. ಆ ಒಂದು ಅಯೋಧ್ಯ ಪ್ರಜೆಗಳೆಲ್ಲ ಆನಂದೋತ್ಸವದಲ್ಲಿ ಈ ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಕತ್ತಲನ ದೂರವನ್ನು ಮಾಡಿ ವಿಜಯಕ್ಕೆ ಸಂಕೇತವಾಗಿರತಕ್ಕ ದೀಪಾವಳಿ ಹಬ್ಬವು ದೀಪ ಮಾಲಿಕೆಗಳಿಂದ ಶೋಭಾಯಮಾನವಾಗಿ ಗೃಹ ಅಂಗಣಗಳೆಲ್ಲವೂ ಸಹಿತ ಆನಂದ ಕೋಲಾಹಲದಿಂದ ಆಬಾಲ ಗೋಪಾಲ ನೂತನ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿ ರುಚಿ ರುಚಿಯಾದ ಘಮಘಮ ಅನ್ನುವಂತಹ ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡಿ ಬಾಣ ಸಂಚಾರದಿಂದ ಈ ದಿವ್ಯ ದೀಪಾವಳಿ ಸೋಯಗವಾಗು. ಈ ಹಬ್ಬವು ಆಶ್ವೀಜ ಮಾಸ ಅಮಾವಾಸ್ಯೆಯಿಂದ ಪ್ರಾರಂಭವಾಗುತ್ತೆ. ದೀಪಾವಳಿ ಪಂಡಗಕ್ಕೆ ಹಬ್ಬಕ್ಕೆ ಆಶ್ವೀಜ ಬಹಳ ಚತುರ್ದಶಿಯಿಂದ ಪ್ರಾರಂಭವಾಗುವ ನರಕ ಚತುರ್ದಶಿ ಅಂತ ಕರೀತಾರೆ. ಆದ್ಮೇಲೆ ಈ ಒಂದು ಸುಂದರವಾದ ದೀಪಾವಳಿ ಮತ್ತೊಂದು ಸತ್ಯಂ ಶಿವಂ ಸುಂದರಕ್ಕೂ ಸಹಿತ ಕಾರಣವಾಗಿದೆ. ಪಂಚಭೂತಗಳಲ್ಲಿ ಪ್ರಧಾನವಾದದ್ದು ಅಗ್ನಿ. ಈ ಅಗ್ನಿ ಸಕಲ ಪ್ರಾಣಿಕೋಟಿ ಜೀವನಕ್ಕೆ ಉಪಕರಿಸುವಂತಹ ತೇಜಸ್ಸು, ಆಹಾರ, ಐಹಿಕವಾಗಿಯೂ ವೈಜ್ಞಾನಿಕ ಧರ್ಮಕ್ಕೆ ಅತಿ ಪ್ರಾಧಾನ್ಯವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕಕ್ಕೂ ಇದು ಸುಂದರವಾಗಿರ್ತಕ್ಕ ಚಿಹ್ನೆ ಆ ಒಂದು ಅಗ್ನಿ, ಅದು ಜ್ಞಾನ ಜ್ಯೋತಿ. ಈ ದೀಪಗಳ ಬೆಳಕಿನಿಂದ 3 ಬಣ್ಣಗಳನ್ನು ನಾವು ನೋಡ್ತೀವಿ ಮುಖ್ಯವಾಗಿ. ಒಂದು ನೀಲಿ ಬಣ್ಣ, ಹಸಿರು ಬಣ್ಣ, ಬಿಳಿಯ ಬಣ್ಣ. ಈ 3 ಬಣ್ಣಗಳು ಮಾನವ ಜೀವನದ ಅತ್ಯಂತ ಅವಶ್ಯಕವಾಗಿರತಕ್ಕ ಸತ್ವ, ರಜ, ತಮೋ ಗುಣಗಳ ಸಮ್ಮೇಳನ ಎಂದು ಹಿರಿಯರು ಹೇಳ್ತಾರೆ. ಈ 3 ಬಣ್ಣಗಳನ್ನ ಜಗತ್ತನ್ನು ಪಾಲಿಸುವಂತಹ ಲಕ್ಷ್ಮಿ, ಸರಸ್ವತಿ, ದುರ್ಗೆಯ ಚಿಹ್ನೆ. ಪೌರಾಣಿಕರು ಇದನ್ನೇ ಸತ್ಯಂ ಶಿವಂ ಸುಂದರಂ ಎಂದು ಕರೀತಾರೆ. ಆತ್ಮೀಯರೇ, ಅಂಧತಾಮಸ್ರ ಅನ್ನುವಂತಹ ಒಂದು ನರಕವಿದೆ. ದಕ್ಷಿಣಾಯನವು ಪಾಪಕಾಲವು, ಅದನ್ನು ತಪ್ಪಿಸಿಕೊಂಡು ನಾವು ಉತ್ತರಾಯಣ ಕಾಲದಲ್ಲಿ ಪ್ರವೇಶವಾಗ್ತೇವೆ. ಆಶ್ವಯ ಮಾಸದಲ್ಲಿ ಬರ್ತಾ ಇರತಕ್ಕಂಥ ಬಹುಳ ಚತುರ್ದಶಿ ಅಮಾವಾಸ್ಯೆ ಪರಮ ಪವಿತ್ರವಾದ ಪುಣ್ಯ ದಿನಗಳು. ಭಕ್ತಿ ವಿಶ್ವಾಸದಿಂದ ಆನಂದೋತ್ಸಾಹದಿಂದ ದೇಶದಲ್ಲಿಯೂ ಮತ್ತು ವಿದೇಶದಲ್ಲಿರತಕ್ಕಂಥ ಸಕಲ ಭಾರತೀಯರು, ಕಿರಿಯರು, ಹಿರಿಯರು ಅನ್ನುವುದನ್ನು ಮರೆತು ಎಲ್ಲರೂ ಸಾಮೂಹಿಕವಾಗಿ ಸಂತೋಷದ ಸಡಗರದಿಂದ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಒಂದು ಭವ್ಯ ದೀಪಾವಳಿ ಎಲ್ಲರಿಗೂ ಸಹಿತ ಶುಭವನ್ನು ತರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಈ ಒಂದು ಅಮಾವಾಸ್ಯೆ ಆದ ನಂತರ ಬರ್ತಾ ಇರತಕ್ಕಂಥ ಕಾರ್ತೀಕ ಮಾಸ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ಈ ಕಾರ್ತೀಕ ಮಾಸ ಅಮಾವಾಸ್ಯೆ ಆದ ನಂತರ ಪ್ರಾರಂಭವಾಗುತ್ತೆ. ಈ ಕಾರ್ತೀಕ ಮಾಸದಲ್ಲಿ ಪರಮಶಿವನನ್ನ, ಮಹಾವಿಷ್ಣುನ ಇಬ್ಬರನ್ನು ಸಹಿತ ನಾವು ಭಕ್ತಿಯಿಂದ ಪೂಜೆ ಮತ್ತು ಆರಾಧನೆಗಳನ್ನು ಮಾಡ್ತೇವೆ. ವಿಶೇಷವಾಗಿ ಕಾರ್ತೀಕ ಮಾಸ ಸ್ನಾನಕ್ಕೆ ಅತ್ಯಂತ ಪ್ರಾಧಾನ್ಯವಾದದ್ದು. ಸ್ಕಾಂದ ಪುರಾಣ ಅರ್ಗತವಾಗಿರ್ತಕ್ಕಂಥ ಒಂದು ಶ್ಲೋಕ ಈ ರೀತಿಯಾಗಿ ಹೇಳ್ತಾ ಇದೆ: ನ ಕಾರ್ತೀಕ ಸಮೋ ಮಾಸೋ ನ ಕೃತೇನ ಸಮಂ ಯುಗಂ ನ ವೇದ ಸದೃಶಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ. ಕಾರ್ತೀಕ ಮಾಸ ಸಮಾನವಾಗಿರ್ತಕ್ಕಂಥ ಮಾಸವೂ ಇಲ್ಲ. ಸತ್ಯಯುಗಕ್ಕಿಂತ ಸಮಾನವಾದ ಯುಗವು ಮತ್ತೊಂದಿಲ್ಲ. ವೇದಗಳಿಗೆ ಸಮಾನವಾದ ಶಾಸ್ತ್ರವು ಯಾವುದೂ ಇಲ್ಲ. ಗಂಗಾ ನದಿ ಸಮಾನವಾಗಿರ್ತಕ್ಕಂಥ ನದಿ ಯಾವುದೂ ಇಲ್ಲ. ಧಾರ್ಮಿಕ ಯೋಚನೆ ಇರತಕ್ಕಂಥ ಎಲ್ಲ ಭಕ್ತರು ಏಕಭುಕ್ತವನ್ನು ಮಾಡ್ತಾರೆ ಅಥವಾ ನಿರಾಹಾರಾದಿಗಳಿಂದ ಈ ಕಾರ್ತೀಕ ಮಾಸದಲ್ಲಿ ಉಪವಾಸದ ವ್ರತಗಳನ್ನು ಮಾಡ್ತಾರೆ. ರಾತ್ರಿ ಸಮಯದಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಸಹಿತ ತುಳಸಿ ಹತ್ತರೂ ಸಹಿತ
ದೀಪಾರಾಧನೆ ಮಾಡ್ತಾರೆ. ತಾವು ಪ್ರತ್ಯಕ್ಷವಾಗಿ ದೀಪ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ. ದೀಪ ದಾನವನ್ನು ಮಾಡಲಿಕ್ಕೂ ಆಗದೇ ಇರತಕ್ಕಂಥವರು ಆರಿ ಹೋಗ್ತಾ ಇರತಕ್ಕ ದೀಪಗಳನ್ನು ಮತ್ತೊಮ್ಮೆ ಬೆಳಗಿಸುವುದು, ಗಾಳಿಯಿಂದ ಆರಿ ಹೋಗ್ತಾ ಇರೋ ದೀಪಗಳಿಗೆ ಅಡ್ಡಿಯನ್ನು ಮಾಡಿ ಆ ದೀಪವನ್ನು ಬೆಳಗುವಂತೆ ಮಾಡುವಂತಹದ್ದು ಸಹಿತ ದೀಪದಾನಕ್ಕೆ ಪ್ರತ್ಯೇಕವಾದದ್ದು. ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಾಲಯಗಳ ದರ್ಶನವನ್ನು ಮಾಡಿ ದೇವಾಲಯದ ಸಮೀಪದಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಸಕಲ ಲಕ್ಷ್ಮೀ ಪ್ರಾಪ್ತಿ, ಶುಭ ಪ್ರಾಪ್ತಿಯಾಗುತ್ತೆ, ವಿದ್ಯಾ ಪ್ರಾಪ್ತಿಯಾಗುತ್ತೆ, ಸಕಲವು ಶುಭವಾಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಅಯ್ಯಪ್ಪ ದೀಕ್ಷೆ ಮಕರ ಸಂಕ್ರಾಂತಿಯವರೆಗೂ ಮುಂದುವರಿಯುತ್ತೆ. ಈ ರೀತಿಯ ಎಲ್ಲ ಹಬ್ಬಗಳ ಶುಭಪ್ರದವಾಗಿ ಆಗ್ತಾ ಇರತಕ್ಕಂಥ ಈ ಕಾರ್ತಿಕ ಮಾಸದಲ್ಲಿಯೇ ದ್ವಾದಶಿ ದಿವಸ ನಾವು ಕೃಷ್ಣ ಪರಮಾತ್ಮನಿಗೆ, ತುಳಸಿ ದೇವಿಗೆ ನಾವು ಕಲ್ಯಾಣವನ್ನು ಮಾಡ್ತಾರೆ. ಎಲ್ಲ ಸುಮಂಗಲಿಯರು ಅತ್ಯಂತ ಭಕ್ತಿಪ್ರದಾಯಕವಾಗಿ ಈ ಒಂದು ದ್ವಾದಶಿ ದಿವಸ ಈ ಒಂದು ಕೃಷ್ಣನ ವಿವಾಹವಾಗುತ್ತೆ. ಈ ರೀತಿಯಾಗಿ ನರಕ ಚತುರ್ದಶಿ ಅಂದರೆ ಕೃಷ್ಣ ನರಕನ ಸಂಹಾರವನ್ನು ಮಾಡತಕ್ಕಂಥ ಲೀಲೆಯನ್ನು ಮೊದಲುಗೊಂಡು ಕಾರ್ತಿಕ ಮಾಸದಲ್ಲಿ ದ್ವಾದಶಿ ಏನಿದೆ ಕೃಷ್ಣನ ವಿವಾಹ, ಅಲ್ಲಿವರೆಗೂ ಸಹಿತ ಕೃಷ್ಣನ ಲೀಲೆಗಳು, ಕೃಷ್ಣನ ಕಥೆಗಳು ಮನೆಯಲ್ಲಿ ಎಲ್ಲರೂ ಸಹಿತ ಆ ಒಂದು ಭಗವಂತನ ಪರಮಾತ್ಮನ ದಿವ್ಯ ಲೀಲೆಗಳನ್ನು ಹೇಳ್ಕೊಳ್ತಾ ಶುಭವನ್ನು ತರಲಿ, ಮಹಾಲಕ್ಷ್ಮಿ ನಮಗೆಲ್ಲರೂ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಸುಖ ಸಂತೋಷದಿಂದಿರಲಿ, ಈ ನಮ್ಮ ಭಾರತ ದೇಶವು ಜಗತ್ತಿನಲ್ಲಿ ಅಗ್ರಗಾಮಿಯಾಗಿ ಮುಂದುವರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ತರುವಂಥ ಈ ಒಂದು ದೀಪಾವಳಿ ಎಲ್ಲರಿಗೂ ವಿಶೇಷವಾಗಿ ಶುಭವನ್ನು ಹೇಳ್ತಾ ಮತ್ತೊಮ್ಮೆ ಆತ್ಮೀಯರೇ, ಕಾಂಚಿ ಕಾಮಕೋಟಿ ಪೀಠದ 70ನೇ ಪೀಠಾಧಿಪತಿ ಶ್ರೀ 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 ಶಂಕರ ವಿಜಯ ಸರಸ್ವತಿ ಮಹಾಸ್ವಾಮಿಗಳವರು ಮತ್ತು ತದ ಅಂತ್ಯವಾಸಿವರ್ಯರಾಗಿರತಕ್ಕಂಥ ಶ್ರೀ ಸತ್ಯಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳವರು ಈ ದೀಪಾವಳಿಗೆ ತಿರುಪತಿಯಲ್ಲಿ ಶ್ರೀ ಪಾದುಕಾ ಮಂಟಪದಲ್ಲಿ ಬಿಡದಿಯನ್ನು ಮಾಡಿದ್ದಾರೆ. ಅಲ್ಲೇ ದೀಪಾವಳಿ ಉತ್ಸವಗಳನ್ನು ಮಾಡ್ತಾರೆ. ಅನುಕೂಲ ಇರತಕ್ಕಂಥವರು ಶ್ರೀಗಳ ಸನ್ನಿಧಾನದಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡಬಹುದು, ಅಥವಾ ಮನೆಗಳಲ್ಲಿಯೇ ಶ್ರೀಗಳ ಗುರುಗಳ ಸನ್ನಿಧಾನದಲ್ಲಿ ದೀಪಗಳನ್ನು ಬೆಳಗಿಸಿ ಶ್ರೀಗಳ ಪರಿಪೂರ್ಣ ಆಶೀರ್ವಾದವನ್ನು ಪಡೆಯುವಂಥವರಾಗೋಣ. ಈ ಎಲ್ಲ ವಾಕ್ಪುಷ್ಪಗಳನ್ನು ಸಹಿತ ಅತ್ಯಂತ ನಿರಹಂಕಾರಪೂರ್ವಕವಾಗಿ ಭಕ್ತಿಯಿಂದ ಶ್ರೀಗಳ ದಿವ್ಯ ಚರಣಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ನಾನು ವಿದಾಯ ಹೇಳ್ತಾ ಇದ್ದೀನಿ. ಆತ್ಮೀಯರೇ, ಮತ್ತೊಮ್ಮೆ ನಿಮಗೆ ಶುಭವನ್ನು ಹೇಳ್ತಾ ಇಂತಿ ನಿಮ್ಮ ಆತ್ಮೀಯ ಮಿತ್ರ ನಿವೃತ್ತಿ ನಾಗಭೂಷಣ ಶರ್ಮಾ. ಫೋನ್ ನಂಬರ್ 7483229249. ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ.